ಪಟ್ಟಣದ ಗುರುಭವನದಲ್ಲಿ ಮಂಗಳವಾರ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರ ಆಯ್ಕೆ ಮಾಡಲಾಯಿತು. ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಪ್ರಕ್ರಿಯೆ ನಡೆಸಲಾಯಿತು ಮತ್ತು ಕೆಲ ಪದಾಧಿಕಾರಿಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಘೋಷಣೆ ಮಾಡಿದರು. ಮಾತನಾಡಿದ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಸಂಜಯ್ ಕುಮಾರ್, ಕಳೆದ 2 ವರ್ಷಗಳಿಂದ ಕಟ್ಟಡ ಕಾರ್ಮಿಕರ ಸಂಘದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ಬರ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮುಂಬರುವ 5ನೇ ತಾರೀಕಿನಂದು ರಾಜ್ಯದ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಲು ರಾಜ್ಯ ಕಾರ್ಮಿಕರ ಕಟ್ಟಡ ಸಂಘ ಈಗಾಗಲೇ ಕರೆ ನೀಡಿದ್ದೇವೆ. ಸರ್ಕಾರದಿಂದ ಕೊಡುವಂತಹ ಸಾಮಗ್ರಿಗಳ ಕಿಟ್ ನಮಗೆ ಯಾವುದೂ ಬೇಡ. ಇದರ ಬದಲಾಗಿ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಿಟ್ಗಳನ್ನು ನೀಡಲಿ ಎಂದು ಹೇಳಿದರು. ಇವತ್ತು ಅಖಿಲ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಜಿಲ್ಲಾ ಟೀಮ್ ನಮ್ಮ ಸುಂದರಭವನ ನಮ್ಮೆಲ್ಲ ಒಟ್ಟಿಗೆ ಸೇರಿ ಇವತ್ತು ನಾವು ಇಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ. ಹಾಗಾಗಿ ಇದೇ ರೀತಿ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮಾಂತರ ಭಾಗದಲ್ಲಿ, ಸಿಟಿ ಭಾಗದಲ್ಲಿ ನಾವು ಸಂಘಟನೆ ನಡೀತಾ ಇದೆ. ಅದರ ಪದಾಧಿಕಾರಿಗಳು ಆಯ್ಕೆ ಮಾಡಿ ಸಂಘಟನೆ ನಡೀತಾ ಇದೆ. ಅದೇ ರೀತಿ ಏನಪ್ಪ ಅಂದರೆ, ಮೊನ್ನೆ ಶಿವಮೊಗ್ಗದಲ್ಲಿ ಒಂದು ಉಗ್ರವಾಗಿ ಹೋರಾಟ ಮಾಡಿದ್ದೀವಿ ಕಾರ್ಮಿಕ ಇಲಾಖೆ ಮುಂದೆ. ಏನಪ್ಪ ವಿಷಯ ಏನಪ್ಪ ಅಂದರೆ, ನಮ್ಮ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಪೂರ್ವ 2 ವರ್ಷದಿಂದ ಕೊಡ್ತಾ ಇಲ್ಲ. ಆ ಉದ್ದೇಶಕ್ಕೋಸ್ಕರ ಸ್ಟ್ರೈಕ್ ಮಾಡಿದ್ದೀವಿ. ಮತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘಟನೆ ಒಟ್ಟಾಗಿ CM ಮನೆ ಮುತ್ತಿಗೆ ಹಾಕೋಕ್ಕೆ 5ನೇ ತಾರೀಕಿಗೆ ಕರೆ ಕೊಟ್ಟಿದ್ದೀವಿ. ಯಾಕಂದರೆ ನಮಗೆ ಏನಪ್ಪ ವಿಷಯ ಏನಪ್ಪ ಅಂದರೆ, ನಮಗೆ ಯಾವುದೇ ಕಿಟ್ ನಮಗೆ ಬೇಕಾಗಿಲ್ಲ. ಆ ಕಿಟ್ಟಿನ ದುಡ್ಡನ್ನ ನಮ್ಮ ಕಾರ್ಮಿಕರ ಮಕ್ಕಳಿಗೆ ಕೊಡಿ ಅಂತೇಳಿ ಉದ್ದೇಶಕ್ಕೋಸ್ಕರ ಆ ವಿರುದ್ಧ ಮಾಡ್ತೀವಿ. ಯಾಕಂದರೆ ಇದು ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷ ಸೀಮಿತ ಅಲ್ಲದೆ ನಮ್ಮ ಕಾರ್ಮಿಕರ ಪರವಾಗಿ ನಮ್ಮ ಕಾರ್ಮಿಕ ಸಂಘಟನೆಯವರು ಒಟ್ಟಾಗಿ ಹೋರಾಟ ಮಾಡ್ತೀವಿ. ಇಡೀ ನಮ್ಮ ಜಿಲ್ಲಾದ್ಯಂತ ಮಾಡ್ತಾಯಿದ್ವಿ. ಈ ನಮ್ಮ ಶಿವಮೊಗ್ಗ ಜಿಲ್ಲೆ, ಅದೇ ರೀತಿ ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘಟನೆ ಒಟ್ಟಾಗಿ ಮಾಡ್ತಾಯಿದ್ವಿ. ನಮ್ಮ ರಾಜ್ಯದಿಂದ ಕರೆ ಕೊಟ್ಟಿದ್ದಾರೆ. ನಂತರ ಸೊರಬ ತಾಲೂಕು ಕಟ್ಟಡ ಕಾರ್ಮಿಕರ ಸಂಘದ ನೂತನ ಅಧ್ಯಕ್ಷ ವಿಕ್ರಮ್ ಮಾತನಾಡಿ, ನನ್ನನ್ನು ಆಯ್ಕೆ ಮಾಡಿದಂತಹ ಎಲ್ಲಾ ಜಿಲ್ಲಾ ಸಮಿತಿಗೂ ಹಾಗೂ ಸೊರಬ ಕಟ್ಟಡ ಕಾರ್ಮಿಕರ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ಮತ್ತು ಮುಂಬರುವ ದಿನಗಳಲ್ಲಿ ಈ ಸಂಘಟನೆಯನ್ನು ಮಾದರಿ ಸಂಘಟನೆಯಾಗಿ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ನಾನು ಪ್ರಯತ್ನಿಸುತ್ತೇನೆ ಮತ್ತು ಕಾರ್ಮಿಕರ ಸಂಘದ ಎಲ್ಲಾ ಸಮಸ್ಯೆಗಳಿಗೂ ನಾನು ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಆಶ್ವಾಸನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಪ್ರಭು ಮಿಸ್ತ್ರಿ, ಪ್ರಧಾನ ಕಾರ್ಯದರ್ಶಿಗಳಾದ ಸುಂದರ್ ಬಾಬು, ಸಂಚಾಲಕರಾದ ಪ್ರಕಾಶ್ ಹಾಗೂ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು ಭಾಗಿಯಾಗಿದ್ದರು. ಕಟ್ಟಡ ಕಾರ್ಮಿಕರಿಂದ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಜಿಲ್ಲಾ ಕಮಿಟಿಯವರು ಮೂಲಕದಿಂದ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಹಾಗೂ ನನ್ನ ಏನು ಕೂಲಿ ಕಾರ್ಮಿಕರು ನನ್ನ ಆರಿಸಿದಾರೋ ಅವರ ಆಸೆಯಂತೆ ಕೆಲಸ ಮಾಡಿಕೊಡ್ತೀನಿ ಅಂತ ನಾನು ತುಂಬ ಹೃದಯದಿಂದ ಹೇಳ್ಕೊತೀನಿ. ಎಲ್ಲ ಕಷ್ಟದಿಂದನೂ ಅವ್ರು ಯಾವುದ್ಯಾವುದು ಕಷ್ಟಗಳು ಹೇಳ್ತಾರೋ ಅವ್ರು ಎಲ್ಲ ಕಷ್ಟಕ್ಕೂ ಭಾಗಿಯಾಗಿ ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತ್ಕೊಂತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ವಿಜಯ್ ಗೌಳಿ, TV12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.